ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಥವಾ ಒಂದು ವೇಳೆ ನಿಮಗೆ ಡಯಾಬಿಟಿಸ್ ಇದ್ದರೆ ನೀವು ಸೇವಿಸುವ ಆಹಾರ ಪದ್ಧತಿಯ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಏಕೆಂದರೆ ತುಂಬ ಜನರಿಗೆ ಆಹಾರ ಸೇವನೆ ಮಾಡಿದ ತಕ್ಷಣ ರಕ್ತದಲ್ಲಿ ಸಕ್ಕರೆ ಪ್ರಮಾಣದ ಏರಿಕೆ ಕಾಣುತ್ತದೆ. ಹಾಗಾಗಿ ನೀವು ಅಂತಹ ಆಹಾರಗಳಿಗೆ ಆದ್ಯತೆ ಕೊಡದೆ ಮಧುಮೇಹಿ ಸ್ನೇಹಿ ಎನ್ನಲಾದ ಕೆಲವೊಂದು ತರಕಾರಿಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ. ಇವುಗಳಿಂದ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣ ಆಗುವುದು ಮಾತ್ರವಲ್ಲದೆ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಕಂಡುಬರುವ ಆರೋಗ್ಯದ ಅಡ್ಡ ಪರಿಣಾಮಗಳು ಸಹ ನಿವಾರಣೆ ಕಾಣುತ್ತವೆ. ಹಾಗಾದರೆ ಅಂತಹ ತರಕಾರಿಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಬ್ರೋಕೊಲಿ. ಕ್ರೋಮಿಯಂ ಖನಿಜಾಂಶವನ್ನು ಅಪಾರವಾಗಿ ಹೊಂದಿರುವ ಬ್ರೋಕೊಲಿ ದೇಹದಲ್ಲಿ ಗ್ಲೂಕೋಸ್ ಬಳಕೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಸಂಶೋಧಕರು ಹೇಳುವಂತೆ ಯಾರಿಗೆ ಮಧುಮೇಹ ಇರುತ್ತದೆ ಅವರಿಗೆ ದೇಹದಲ್ಲಿ ಈ ಒಂದು ಖನಿಜಾಂಶ ಕಡಿಮೆ ಇರುತ್ತದಂತೆ. ಹಾಗಾಗಿ ತಮ್ಮ ಆಹಾರ ಪದ್ಧತಿಯಲ್ಲಿ ಬ್ರೋಕೊಲಿ ಸೇರಿಸಿಕೊಂಡು ಸೇವಿಸುವುದು ಬಹಳ ಉತ್ತಮ. ಇದರ ಜೊತೆಗೆ ಕಪ್ಪು ಕಾಳುಮೆಣಸು, ಬಾರ್ಲಿ, ಓಟ್ಸ್ ಇವುಗಳನ್ನು ಸಹ ಸೇವಿಸಬೇಕು. ಇನ್ನು ಎರಡನೇದಾಗಿ ಹಾಗಲಕಾಯಿ. ಸಕ್ಕರೆ ಕಾಯಿಲೆ ಇರುವವರಿಗೆ ಹಾಗಲಕಾಯಿ ರಾಮಬಾಣ ಎಂದು ಹೇಳುತ್ತಾರೆ. ಏಕೆಂದರೆ ಇದರಲ್ಲಿ ನಿಮ್ಮ ದೇಹದ ರಕ್ತದ ಹರಿವಿನಲ್ಲಿ ಕಂಡುಬರುವ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣ ಮಾಡುವ ಗುಣವಿದೆ. ಹೀಗಾಗಿ ಊಟ ಆದ ನಂತರದಲ್ಲಿ ಸ್ವಲ್ಪ ಹಾಗಲಕಾಯಿ ಪಲ್ಯವನ್ನು ಸೇವಿಸುವುದರಿಂದ ಇದ್ದಕ್ಕಿದ್ದಂತೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಯನ್ನು ತಡೆಯಬಹುದು. ಇನ್ನು ಮೂರನೇದಾಗಿ ಬಟಾಣಿ ಮತ್ತು ಬೆಂಡೆಕಾಯಿ. ಕರಗುವ ನಾರಿನ ಅಂಶವನ್ನು ಹೆಚ್ಚಾಗಿ ಒಳಗೊಂಡಿರುವ ಈ ತರಕಾರಿ ಪದಾರ್ಥಗಳು ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬ ಒಳ್ಳೆಯದು. ಕೇವಲ ಹಸಿ ಬಟಾಣಿ ಮಾತ್ರವಲ್ಲದೆ ಒಣಗಿದ ಬೇಳೆಕಾಳಿನ ರೂಪದ ಬಟಾಣಿ, ಒಣಗಿದ ಬೀನ್ಸ್, ಕಡಲೆಬೇಳೆ ಈ ರೀತಿ ಕಡಿಮೆ ಸಿಹಿ ಸೂಚ್ಯಂಕ ಹೊಂದಿರುವ ಕಾಳುಗಳನ್ನು ಸೇವಿಸಿ ಹೊಟ್ಟೆ ಹಸಿವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ನಾಲ್ಕನೇದಾಗಿ ಮೆಂತ್ಯ ಕಾಳುಗಳು ಅಥವಾ ಮೆಂತ್ಯ ಸೊಪ್ಪು. ನೀವು ಸೇವಿಸಿದ ಆಹಾರದಲ್ಲಿ ಕಂಡುಬರುವ ಸಕ್ಕರೆಯ ಅಂಶವನ್ನು ಜೀರ್ಣ ಪ್ರಕ್ರಿಯೆ ಸಂದರ್ಭದಲ್ಲಿ ನಿಧಾನವಾಗಿ ಹೀರಿಕೊಳ್ಳುವಂತೆ ಮಾಡುವುದರ ಜೊತೆಗೆ ನಿಮ್ಮ ಪ್ಯಾಂಕ್ರಿಯಾಸ್ ಭಾಗದಿಂದ ಇನ್ಸುಲಿನ್ ಉತ್ಪತ್ತಿಯನ್ನು ಹೆಚ್ಚಾಗುವಂತೆ ಮಾಡುವ ಸಾಮರ್ಥ್ಯ ಇದರಲ್ಲಿದೆ. ಹೀಗಾಗಿ ಸಕ್ಕರೆ ಕಾಯಿಲೆ ಇರುವವರು ಆಗಾಗ ಮೆಂತ್ಯ ಸೊಪ್ಪು ಬಳಸಿ ಅಡುಗೆ ಮಾಡಿ ಸವಿಯುವುದು ಉತ್ತಮ. ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಮೆಂತ್ಯ ಕಾಳುಗಳನ್ನು ಮತ್ತು ಅದರ ನೀರನ್ನು ಸಹ ಸೇವಿಸುವುದು ಇನ್ನೂ ಒಳ್ಳೆಯದು. ಇನ್ನು ಐದನೇದಾಗಿ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಸಕ್ಕರೆ ಕಾಯಿಲೆ ಇರುವವರಿಗೆ ಬಹಳ ಒಳ್ಳೆಯದು. ಏಕೆಂದರೆ ಇದರಲ್ಲಿ ನೈಟ್ರಿಕ್ ಆಮ್ಲವನ್ನು ಕಡಿಮೆ ಮಾಡುವ ಗುಣವಿದೆ. ಜೊತೆಗೆ ಗ್ಲೂಕೋಸ್ ಅಂಶವನ್ನು ನಿಯಂತ್ರಣ ಕೂಡ ಮಾಡುತ್ತದೆ. ಹೀಗಾಗಿ ವಾರದಲ್ಲಿ 2 ಬಾರಿ ನುಗ್ಗೆ ಸೊಪ್ಪಿನ ಆಹಾರ ಪದಾರ್ಥಗಳನ್ನು ತಯಾರಿಸಿ ಸೇವಿಸುವುದು ಉತ್ತಮ. ಇನ್ನು ಕೊನೆಯದಾಗಿ ಬೇಬಿ ಕಾರ್ನ್. ಎಳೆ ಮುಸುಕಿನ ಜೋಳ ಕಡಿಮೆ ಸಿಹಿ ಸೂಚ್ಯಂಕವನ್ನು ಹೊಂದಿರುತ್ತದೆ. ಹಾಗಾಗಿ ಮಧುಮೇಹ ಹೊಂದಿರುವ ಜನರು ತಮ್ಮ ಆಹಾರ ಪದ್ಧತಿಯಲ್ಲಿ ಇದನ್ನು ಸಹ ಸೇರಿಸಿಕೊಳ್ಳಬಹುದು. ಬೇಬಿ ಕಾರ್ನ್ ಬಳಸಿ ಬೇರೆ ಬೇರೆ ತರಹದ ಖಾದ್ಯಗಳನ್ನು ರೆಡಿ ಮಾಡುತ್ತಾರೆ. ನಿಮಗೆ ಇಷ್ಟವಾದ ಸಕ್ಕರೆ ರಹಿತ ಆಹಾರವನ್ನು ಇದರಿಂದ ತಯಾರಿಸಿ ಸೇವಿಸಬಹುದು. ಅಧಿಕ ರಕ್ತದೊತ್ತಡ ಹೊಂದಿರುವವರಂತೆ ಕಡಿಮೆ ರಕ್ತದೊತ್ತಡದಿಂದ ಬಳಲುತ್ತಿರುವವರು ಕೂಡ ಅಪಾಯಕಾರಿ ಸಮಸ್ಯೆಯಿಂದ ಬಳಲುತ್ತಾರೆ. ನಿಮಗೆ ತಿಳಿದಿರಲಿ, ಅಧಿಕ ರಕ್ತದೊತ್ತಡದಂತೆ ಕಡಿಮೆ ರಕ್ತದೊತ್ತಡವು ಕೂಡ ಬಹಳ ಅಪಾಯಕಾರಿ. ಇದು ಹೃದಯ, ಮೆದುಳು ಮತ್ತು ಇತರ ಪ್ರಮುಖ ಅಂಗಗಳಿಗೆ ಅಸಮರ್ಪಕ ರಕ್ತದ ಹರಿವನ್ನ ಉಂಟು ಮಾಡುತ್ತದೆ. ಇದರ ಪರಿಣಾಮ ತಲೆ ತಿರುಗುವಿಕೆ, ದೇಹದಲ್ಲಿ ಅಸ್ವಸ್ಥತೆ ಉಂಟು ಮಾಡಬಹುದು. ಹಾಗಾದ್ರೆ ಕಡಿಮೆ ರಕ್ತದೊತ್ತಡವನ್ನ ನಿಯಂತ್ರಿಸುವ ಸುಲಭ ವಿಧಾನ ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ.
ಕಡಿಮೆ ರಕ್ತದೊತ್ತಡವನ್ನ ಹೊಂದಿರುವವರು ಉಪ್ಪನ್ನು ಸೇವನೆ ಮಾಡುವುದು ಬಹಳ ಮುಖ್ಯ. ಇದಕ್ಕೆ ತದ್ವಿರುದ್ಧವಾಗಿ ಅಧಿಕ ರಕ್ತದೊತ್ತಡವನ್ನ ಹೊಂದಿರುವವರು ಉಪ್ಪಿನ ಸೇವನೆಯನ್ನು ಮಿತಗೊಳಿಸಬೇಕು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಕಡಿಮೆ ರಕ್ತದೊತ್ತಡ ಹೊಂದಿರುವವರು ದೈನಂದಿನ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳಿಂದ ನೈಸರ್ಗಿಕವಾಗಿ ಪಡೆಯುವುದರ ಜೊತೆಗೆ 1 ಟೀ ಚಮಚ ಉಪ್ಪನ್ನು ಹೆಚ್ಚಾಗಿ ಸೇವಿಸುವುದು ಒಳ್ಳೆಯದು ಎನ್ನುತ್ತದೆ. ಒಂದು ವೇಳೆ ತಲೆ ಸುತ್ತುವ ಅನುಭವ ಉಂಟಾದರೆ ಸ್ವಲ್ಪ ಉಪ್ಪು ಬೆರೆಸಿದ ನೀರನ್ನು ಸೇವನೆ ಮಾಡಿ. ಇನ್ನು ಬಾದಾಮಿ ಹಾಲು ಕಡಿಮೆ ರಕ್ತದೊತ್ತಡ ಇರುವವರಿಗೆ ಸಹಾಯ ಮಾಡುತ್ತದೆ. ಬಾದಾಮಿ ಹಾಲಿನಲ್ಲಿ ಕೊಲೆಸ್ಟ್ರಾಲ್ ಅಥವಾ ಸ್ಯಾಚುರೇಟೆಡ್ ಕೊಬ್ಬನ್ನ ಹೊಂದಿರುವುದಿಲ್ಲ. ಬಾದಾಮಿಯಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳಂತಹ ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿದ್ದು ಶ್ರೀಮಂತವಾಗಿದೆ. ಕೆಲವು ಬಾದಾಮಿಗಳನ್ನು ರಾತ್ರಿಯಲ್ಲಿ ನೆನೆಸಿಟ್ಟು ಮರುದಿನ ಪೇಸ್ಟ್ ಮಾಡಿ ಹಾಲಿನ ಮಿಶ್ರಣದೊಂದಿಗೆ ಸೇವನೆ ಮಾಡಬಹುದು ಅಥವಾ ಸ್ಮೂದಿಗಳಲ್ಲಿ ಸೇರಿಸಬಹುದು. ಇನ್ನು ಕಡಿಮೆ ರಕ್ತದೊತ್ತಡದಿಂದ ಬಳಲುತ್ತಿರುವವರು ದ್ರವ ರೂಪದ ಪಾನೀಯಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಪ್ರತಿದಿನ ಕನಿಷ್ಠ 2 ರಿಂದ 3 ಲೀಟರ್ ನೀರನ್ನ ಕುಡಿಯಬೇಕು. ವಿಶೇಷವಾಗಿ ಕಡಿಮೆ ರಕ್ತದೊತ್ತಡವನ್ನ ಹೊಂದಿರುವವರು ತೆಂಗಿನ ನೀರು, ಮಾವಿನ ಜ್ಯೂಸ್, ನಿಂಬೆ ಜ್ಯೂಸ್ಗಳನ್ನ ಸೇವನೆ ಮಾಡಬಹುದು. ಕಡಿಮೆ ರಕ್ತದೊತ್ತಡಕ್ಕೆ ನಿರ್ಜಲೀಕರಣವು ಸಾಮಾನ್ಯ ಕಾರಣವಾಗಿದೆ. ದಾಳಿಂಬೆ ಹಣ್ಣಿನ ಜ್ಯೂಸ್ಗಳಲ್ಲಿ ಪಾಲಿಫಿನಾಲ್ಸ್ ಎಂಬ ಉತ್ಕರ್ಷಣ ನಿರೋಧಕಗಳಲ್ಲಿ ಶ್ರೀಮಂತವಾಗಿದೆ. ಇದು ನಿಮ್ಮ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಾಫಿಯ ಸ್ವಾದ ಮತ್ತು ಪರಿಮಳಕ್ಕೆ ಮರುಳಾಗದೆ ಇರುವವರು ಯಾರೂ ಇಲ್ಲ. ನೀವು ಕಡಿಮೆ ರಕ್ತದೊತ್ತಡವನ್ನ ಹೊಂದಿದ್ದರೆ ಕಾಫಿ ನಿಮಗೆ ಸಹಾಯ ಮಾಡಲಿದೆ. ಅದು ಹೇಗೆಂದರೆ ಕೆಫಿನ್ ರಕ್ತದೊತ್ತಡವನ್ನ ಹಠಾತ್ತನೆ ಕಡಿಮೆಯಾದಾಗ ಚಿಕಿತ್ಸೆ ನೀಡುತ್ತದೆ. 1 ಕಪ್ ಬಿಸಿ ಬಿಸಿ ಕಾಫಿ ನಿಮ್ಮ ರಕ್ತ ಪರಿಚಲನೆಯನ್ನ ಸುಧಾರಿಸಬಹುದು. ಇನ್ನು ಅಧಿಕ ರಕ್ತದೊತ್ತಡವಿರಲಿ ಕಡಿಮೆ ರಕ್ತದೊತ್ತಡವಿರಲಿ ಸಮತೋಲಿತವಾದ ಆಹಾರವನ್ನು ಸೇವನೆ ಮಾಡುವುದು ಬಹಳ ಮುಖ್ಯ. ಪೌಷ್ಟಿಕಾಂಶ ಭರಿತ ಆಹಾರ, ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇವುಗಳು ರೋಗ ನಿರೋಧಕ ಶಕ್ತಿಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ಅಲ್ಲದೆ ಬಹಳಷ್ಟು ಜನರು ಆಹಾರವನ್ನ ತ್ಯಜಿಸುತ್ತಾರೆ. ದಿನಕ್ಕೆ 3 ಬಾರಿ ಊಟ ಮಾಡುವ ಬದಲಾಗಿ 4 ಬಾರಿ ಸಣ್ಣ ಸಣ್ಣ ಭಾಗಗಳಾಗಿ ಸೇವನೆ ಮಾಡುವುದು ಉತ್ತಮ. ಹಾಗೆಯೇ ರಕ್ತದೊತ್ತಡವನ್ನ ಕಡಿಮೆ ಮಾಡುವ ಮತ್ತು ಹೆಚ್ಚಿಸುವ ಶಕ್ತಿ ಯೋಗಕ್ಕೆ ಇದೆ. ಹಾಗಾಗಿ ಪ್ರತಿನಿತ್ಯ 30 ನಿಮಿಷಗಳ ಕಾಲ ಯೋಗ ಮಾಡುವುದನ್ನ ರೂಢಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.